ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ 6 ಅಂಕದ ಒಂದು ಇಲ್ಲಿ ಕ್ವಶನ್ ಸಾಲ್ಯೂಷನ್ ಮಾಡ್ತದೆ ಆಯ್ತಾ. ಗೇನ್ ರೇಷಿಯೋ ಈ ಒಂದು ಕ್ವಶನ್ ಆಗಿರುತ್ತೆ ಆಯ್ತಾ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿಡಿಯೋಗಳು ಹಾಕ್ತಾ ಇರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡಿ, ಅಲ್ಲಿ ನಿಮಗೆ ಲಿಂಕ್ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕೊಟ್ಟಿದ್ದೇನೆ. ಅಜಯ್, ವಿಜಯ್ ಅಂಡ್ ಸಂಜಯ್ ಅವರು ಪಾರ್ಟ್ನರ್ಸ್ ಇರ್ತಾರೆ ಇನ್ ಎ ಫರ್ಮ್ ನೊಳಗೆ ಆಯ್ತಾ. ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2 ಆಯ್ತಾ. ಅಜಯ್ ಅವ್ರದ್ದು 4 ಇದೆ, ಅದೇ ರೀತಿ ವಿಜಯ್ ಅವ್ರದ್ದು 3 ಇದೆ, ಸಂಜಯ್ ಅವ್ರದ್ದು 2 ಇದೆ ಆಯ್ತಾ. ಅಜಯ್, ವಿಜಯ್, ಸಂಜಯ್ ಯಾರು ಪಾರ್ಟ್ನರ್ಸ್ ಇರ್ತಾರೆ ಒಂದು ಫರ್ಮ್ ಒಳಗೆ ಆಯ್ತಾ. ಯಾರು ಇಲ್ಲಿ ರಿಟೈರ್ಸ್ ಆಗಿದ್ದಾರೆ? ಅಜಯ್ ರಿಟೈರ್ಸ್ ಆಗಿದ್ದಾರೆ. ಅಜಯ್ ರಿಟೈರ್ಸ್ ಆದಂದ್ರೆ ಇದು 4 ಹೋಯ್ತು ಇವಾಗ ಆಯ್ತಾ. ಅಜಯ್ ರಿಟೈರ್ಸ್ ಆಗಿದ್ದಾರೆ ಆಯ್ತಾ. 3 ಮತ್ತು 2 ಅಷ್ಟೇ ಉಳಿತು. ವಿಜಯ್ ಅಂಡ್ ಸಂಜಯ್ ಅಗ್ರೀಡ್ ಮಾಡ್ಕೋತಾರೆ ಟು ದ ಶೇರ್ ಪ್ರಾಫಿಟ್, ಅಂದ್ರೆ ಟು ಅಗ್ರೀಡ್ ಮಾಡ್ಕೋತಾರೆ ಅವ್ರು ಏನಂತ ಅಂದ್ರೆ ಇನ್ ಫ್ಯೂಚರ್ದಲ್ಲಿ ಭವಿಷ್ಯದಲ್ಲಿ ಆಗುವಂತಹ ಪ್ರಾಫಿಟ್ ಮತ್ತು ಲಾಸಸ್ ಏನಿದೆಯಲ್ಲ, ನಾವು ಈ ಒಂದು ರೇಷಿಯೋ ಮುಖಾಂತರ ಪ್ರಾಫಿಟ್ ಏನಾಗುತ್ತಲ್ಲ ಭವಿಷ್ಯದಲ್ಲಿ 5:3 ಈ ಒಂದು ಹೊಸ ರೇಷಿಯೋ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂತ ಅವರು ಗೇನ್ ರೇಷಿಯೋ ಆಫ್ ವಿಜಯ್ ಮತ್ತು ಸಂಜಯ್ ಅವರು ಅಗ್ರೀಡ್ ಮಾಡ್ಕೋತಾರೆ ಆಯ್ತಾ. ಇದಕ್ಕೊಂದು ಸೂತ್ರ ಬರುತ್ತೆ, ಗೇನ್ ರೇಷಿಯೋ ಇಜ್ಕಲ್ ಟು ನ್ಯೂ ರೇಷಿಯೋ ಮೈನಸ್ ಆಯ್ತಾ ಓಲ್ಡ್ ರೇಷಿಯೋ. ಆನ್ಸರ್ ಬರೆಯುವಾಗ ಏನು ಆಯ್ತಾ, ಇದು ಆನ್ಸರ್ ಏನು ಫಾರ್ಮುಲಾ ಬರುತ್ತೆ, ಗೇನ್ ರೇಷಿಯೋ ಇಜ್ಕಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತ. ನ್ಯೂ ರೇಷಿಯೋ ಯಾವುದು ಅಂದ್ರೆ ಇನ್ ಅಗ್ರೀಡ್ ಇನ್ ಎ ಫ್ಯೂಚರ್ ಅಂತ ಇರುತ್ತಲ್ಲ, ಮುಂದಗಡೆ ಕೊಟ್ಟಿರ್ತಾರಲ್ಲ 5:3 ಇದು ನ್ಯೂ ರೇಷಿಯೋ ಆಗಿರುತ್ತೆ, ಬ್ರಾಕೆಟ್ ನಲ್ಲಿ ಬರ್ಕೋಬೇಕು. ಓಲ್ಡ್ ರೇಷಿಯೋ ಯಾವುದು ಇಲ್ಲಿದೆ ನೋಡಿ 4:3:2 ಇಲ್ಲಿ ಬರ್ಕೋಬೇಕು. ಇವರು ರಿಟೈರ್ಸ್ ಆಗಿದ್ದಾರೆ ಆಯ್ತಾ. ವಿಜಯ್ ಮತ್ತು ಸಂಜಯ್ ಅವರದು ನಮಗೆ ಅಗ್ರೀಡ್ ಮಾಡ್ಕೊಂಡಿದ್ದಾರೆ ಅವರು ಆಯ್ತಾ. ವಿಜಯ್ ಮತ್ತು ಸಂಜಯ್ ಅವರದು ನಾವು ಏನ್ ಮಾಡಬೇಕು, ಇವಾಗ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಇಲ್ಲಿ ವಿಜಯ್ ಅಂತ ಹಾಕಿ, ಇದು 5 ಏನಿದಿಲ್ಲ ಇದು ವಿಜಯರ್ದಾಗಿರುತ್ತೆ ಆಯ್ತಾ. ಇದು 5 ಇದು ವಿಜಯರ್ದು, ಇದು 3 ಇದು ಸಂಜಯ್ ಅವರದು ಆಯ್ತಾ. ಸೊ 5 ವಿಜಯ್ 5 ಆಯ್ತಾ. 5 3 ಎಷ್ಟು 8 ಆಯ್ತಾ. ಇಲ್ಲಿ 5 ಅಂತ ಬರೀದು ಆಯ್ತಾ, ಡಿವೈಡೆಡ್ ಇಲ್ಲಿ ಟೋಟಲ್ ಮಾಡಿ ಇಲ್ಲಿ ಇಟ್ಬೇಕು 8 ಅಂತ ಆಯ್ತಾ. ಮೈನಸ್ಗೆ ಮೈನಸ್ ಆಯ್ತಾ. ಅದೇ ರೀತಿ ಇಲ್ಲಿ ಯಾರು ರಿಟೈರ್ಸ್ ಆಗಿದ್ದಾರೆ, ಅಜಯ್ ಅವರು ರಿಟೈರ್ಸ್ ಆಗಿದ್ದಾರೆ, ಸೊ ಅದು ಬಿಡಬೇಕು 3 ಇವಾಗ ಅಂದ್ರೆ ಇದು ಆಯ್ತಾ. ಇವರು ರಿಟೈರ್ಸ್ ಆಗಿದ್ದಾರೆ 3 ತಗೋಬೇಕು ಆಯ್ತಾ. 3 ಯಾರ್ದು ವಿಜಯ್ ಅವ್ರದ್ದು, 2 ಯಾರ್ದು ಸಂಜಯ್ ಅವ್ರದ್ದು ಆಯ್ತಾ. ಇಲ್ಲಿ ನೋಡಿ 3 ಇಲ್ಲಿ ತೆಗೆದುಕೊಳ್ಬೇಕು, 4 3 2 ಎಷ್ಟು 9 ಆಯ್ತಾ. ಇಲ್ಲಿ ಕೆಳಗಡೆ ಟೋಟಲ್ ಮಾಡಿ ಇಡಬೇಕಾಗುತ್ತೆ, ಡಿವೈಡ್ ಬೈ ಕೆಳಗಡೆ ಆಯ್ತಾ. ಇವಾಗ ಇಜ್ಕಲ್ ಟು ಅಂತ ಹಾಕಿ ಇಲ್ಲಿ ಲೈನ್ ಎಳೆದು, ಇವಾಗ 8 9 ಎಷ್ಟು 72, ಇಲ್ಲಿ ಇಂಟು ಆಗ್ತಾ ಇದೆಯೋ ಇಲ್ಲೋ ಅಂತ ನೋಡ್ಕೋಬೇಕು, ಇಂಟು ಆಗ್ತಾ ಇದೆಯೋ ಇಲ್ಲೋ ಅಂತ. ಇವಾಗ 8 9 ಎಷ್ಟು 72, ಎಷ್ಟರಲ್ಲೇ 9ರಲ್ಲೇ ಆಯ್ತಾ. ಇಲ್ಲಿ 9 ಆಯ್ತಾ. ನೋಡಿ 5 9 ಎಷ್ಟು 45 ಆಯ್ತಾ. ಈ 8 ಏನಿದಿಲ್ಲ ಇಲ್ಲಿ ಇಂಟು ಮಾಡಿ ಇಟ್ಬಿಡಿ ಆಯ್ತಾ. 3 8 ಎಷ್ಟು 24, 45 ಒಳಗೆ 24 ಮೈನಸ್ ಮಾಡಿ ಎಷ್ಟು ಬರುತ್ತೆ 21 ಬರುತ್ತೆ. ಇದು 72 ಏನಿದಿಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಇಟ್ಬಿಡ್ಬೇಕು ಆಯ್ತಾ. ಇದು ಯಾರ್ದು ವಿಜಯ್ ಅವ್ರದ್ದಾಯ್ತು. ಇವಾಗ ಸಂಜಯ್ ಅವ್ರದ್ದು ನೋಡಿ ಹೇಗೆ ಇದು ಬಿಡಿಸಿದಲ್ಲ 5, ಅದೇ ರೀತಿ ಇದು ಕೂಡ ಇವಾಗ 3 ಇಲ್ಲಿ ಬರ್ಕೋಬೇಕು. 5 3 ಎಷ್ಟು 8, ಮೈನಸ್ಗೆ ಮೈನಸ್ ಕೊಡಬೇಕು. ಅದೇ ರೀತಿ 3 ಆಯ್ತು, ಇವಾಗ 2 ಆಯ್ತಾ. 3 ಇಲ್ಲಿ ಆಲ್ರೆಡಿ ನಾವು ಬರೆದುಕೊಂಡಿದ್ದೇವೆ, ಇವಾಗ 2 ಆಯ್ತಾ. 2 ಇಲ್ಲಿ ಬರೀಬೇಕು. 4 3 2 ಎಷ್ಟು 9, ಇಲ್ಲಿ ಕೆಳಗಡೆ ಟೋಟಲ್ ಮಾಡಿ ಇಡಬೇಕು ಆಯ್ತಾ. ಇಲ್ಲಿ ನೋಡಿ ಇವಾಗ ಇಜ್ಕಲ್ ಟು ಅಂತ ಹಾಕಿ 8 9 ಎಷ್ಟು 72 ಆಯ್ತಾ. ಎಷ್ಟರಲ್ಲೇ 9ರಲ್ಲೇ ಆಯ್ತಾ. ಇದು 8 ಏನಿದಿಲ್ಲ ಇಲ್ಲಿ ಇಟ್ಟುಬಿಡಿ ಆಯ್ತಾ. 3 9 ಎಷ್ಟು 27, ಅದೇ ರೀತಿ 2 8 ಎಷ್ಟು 16, 27 ಒಳಗೆ 16 ಮೈನಸ್ ಮಾಡಿ 11 ಬರುತ್ತೆ. ಈ 72 ಏನಿದಿಲ್ಲ ಇಲ್ಲಿ 72 ಇಟ್ಬಿಡಿ ಆಯ್ತಾ. ದೇರ್ ಫೋರ್ ಇವಾಗ ಫೈನಲ್ ಆನ್ಸರ್ ಗೇನ್ ರೇಷಿಯೋ ಇಜ್ಕಲ್ ಟು ವಿಜಯ್ ಆಯ್ತಾ. ವಿಜಯ್ ಮತ್ತು ಸಂಜಯ್ ಅವರದು ಗೇನ್ ರೇಷಿಯೋ ಇಜ್ಕಲ್ ಟು ವಿಜಯ್ ಮತ್ತು ಸಂಜಯ್ ಅವರದು ಆಯ್ತಾ. 21 ಡಿವೈಡ್ ಬೈ 72, 11 ಡಿವೈಡ್ ಬೈ 72. ಇಲ್ಲಿ ನೋಡಿ ಈ ರೀತಿ ಬರೆದ್ರು ಕೂಡ ಓಕೆ, ಇಲ್ಲಾಂದ್ರೆ 21 ಮತ್ತು 11, 21 ಅನುಪಾತ 11 ಆಯ್ತಾ. 21:11 ಅಂತ ಈ ರೀತಿ ಬರೆದ್ರೆ ನಮಗೆ 6ಕ್ಕೆ 6 ಮಾರ್ಕ್ಸ್ ಕೊಡ್ತಾರೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಬೇರೆ ಬೇರೆ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡಿ. ಥ್ಯಾಂಕ್ ಯು.